ಸಿಟಿ ರವಿ ಅವರು ಮೊನ್ನೆ ಕೊಟ್ಟಂತಹ ಹೇಳಿಕೆಗೆ ಸಾಕಷ್ಟು ಕಿಚ್ಚು ಹೆಚ್ಚಾಗ್ತಿದ್ದು ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೀತಾ ಇದೆ. ಕುಂದಾನಗರಿಯಲ್ಲಿ ಜೋರಾಗಿದೆ. ರವಿ ಹೇಳಿಕೆಗೆ ಕಿಚ್ಚು ಹೆಚ್ಚಾಗಿದ್ದು ಸಾರಾಯಿ ಬಾಟಲ್ ಅನ್ನ ಹಿಟ್ಟು ಹೋರಾಟವನ್ನ ಮಾಡಿದ್ದಾರೆ. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರನ್ನ ತತ್ಕ್ಷಣ ಎಂಎಲ್ಸಿ ಸ್ಥಾನದಿಂದ ವಜಾಗೊಳಿಸಿ ಅಂತ ಆಗ್ರಹ ಮಾಡ್ತಿದ್ದಾರೆ. ಸಾರಾಯಿ ಬಾಟಲ್ ಅನ್ನ ಇಟ್ಟು ಬೆಂಬಲಿಗರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಕುಂದಾನಗರಿಯಲ್ಲಿ. ಎಂಎಲ್ಸಿ ಸ್ಥಾನದಿಂದ ಸಿಟಿ ರವಿ ವಜಾಗೊಳಿಸಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ನಡೆಯುತ್ತಿದ್ದು ಬೆಳಗಾವಿಯ ಸಿಪಿಎಡ್ ಮೈದಾನದಲ್ಲಿ ಪ್ರತಿಭಟನೆ ಆರಂಭವಾಗಿದೆ. ಕುಂದಾನಗರಿಯಲ್ಲಿ ರವಿ ಹೇಳಿಕೆಯ ಕಿಚ್ಚು ಜೋರಾಗಿದೆ. ಸಾರಾಯಿ ಬಾಟಲ್ ಅನ್ನ ಇಟ್ಟು ಬೆಂಬಲಿಗರು ಹೋರಾಟವನ್ನ ನಡೆಸಿದ್ದಾರೆ. ರವಿಯನ್ನ ಎಂಎಲ್ಸಿ ಸ್ಥಾನದಿಂದ ವಜಾಗೊಳಿಸಿ ಅಂತ ಹೇಳಿ ಒತ್ತಾಯವನ್ನ ಕೂಡ ಮಾಡಿದ್ದಾರೆ. ಸಿಪಿಎಡ್ ಮೈದಾನದಲ್ಲಿ ಆರಂಭವಾಗಿದೆ ಪ್ರತಿಭಟನೆ. ಬೆಳಗಾವಿಯಲ್ಲಿ ಎಂಎಲ್ಸಿ ಸ್ಥಾನದಿಂದ ಸಿಟಿ ರವಿ ವಜಾಗೊಳಿಸಿ ಅಂತ ಆಗ್ರಹಿಸಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಹಳಷ್ಟು ಆಕ್ರೋಶ ಕೇಳಿ ಬರ್ತದೆ. ಚಪ್ಪರ ಹಾಕಿ, ಹಾರ ಹಾಕಿ, ಸಾರಾಯಿ ಬಾಟಲ್ ಅನ್ನ ಇಟ್ಟು ಧಿಕ್ಕಾರ ಕೂಗ್ತಾ ಇದ್ದಾರೆ. ಹೋರಾಟಗಾರರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸಿಟಿ ರವಿ ಅವರನ್ನ ವಜಾಗೊಳಿಸಬೇಕು ಅಂತ ಹೇಳಿ ಆಗ್ರಹಿಸಿ ನಡೀತಾ ಇರೋ ಹೋರಾಟ ಇದು. ವಿಭಿನ್ನ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಚಪ್ರ ಹಾಕಿ, ಹಾರ ಹಾಕಿ ಪ್ರತಿಕೃತಿಗೆ ಅಲ್ಲಿ ಸಾರಾಯಿ ಬಾಟಲ್ ಒಂದನ್ನ ಇಟ್ಟು ವಜಾಗೊಳಿಸಿ ಅಂತ ಹೋರಾಟ ನಡೆಸ್ತಿದ್ದಾರೆ. ಬೆಳಗಾವಿಯಲ್ಲಿ ನಡೀತಾ ಇರೋ ಹೋರಾಟ ಈಗಾಗಲೇ ಬೆಳಗಾವಿಲಿ ಏನಾಯ್ತು ಅಂತ ಹೇಳಿ ಸಿಟಿ ರವಿ ಅವರು ಕೂಡ ಪ್ರೆಸ್ ಮೀಟ್ ಮಾಡಿ ಮಾತನಾಡ್ತಾ ಇದ್ರು, ತಿಳಿಸ್ತಾ ಇದ್ರು ಏನೆಲ್ಲ ಆಯ್ತು ಅನ್ನೋ ವಿಚಾರವನ್ನ. ಇತ್ತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವ್ರನ್ನ ತಕ್ಷಣ ಎಂಎಲ್ಸಿ ಸ್ಥಾನದಿಂದ ವಜಾಗೊಳಿಸಿ ಅಂತ ವಿಭಿನ್ನ ಹೋರಾಟ ಮಾಡ್ತಿದ್ದಾರೆ. ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಮಾತನಾಡಿದ ಅಮಿತ್ ಶಾ ಸದ್ಯದಷ್ಟು ನೋಡ್ತಾ ಇರಿ ರಾಜ್ ನ್ಯೂಸ್, ಇದು ಕನ್ನಡಿಗರ ಧ್ವನಿ.